ಅಣ್ಣ, ಹೀಗೆ ಸುಮ್ಮನೆ ಇದ್ರೆ ಹೇಗೆ? ಏನೂ ತೊಂದ್ರೆ ಇಲ್ಲ ಅಂತಂದ್ರೆ ಆ ಶಿವಗಾಮಿ ಚಿಗುರ್ಕೊಂಡ್ಬಿಡ್ತಾಳೆ. ಹೌದು ಆದಿಗುರು, ಆದಷ್ಟು ಬೇಗ ನಾವೇನಾದ್ರೂ ದೊಡ್ಡದಾಗಿ ಪ್ಲಾನ್ ಮಾಡಲೇಬೇಕು. ಈಗಿರೋ ಪರಿಸ್ಥಿತಿಯಲ್ಲಿ ನಾನೇನಾದ್ರೂ ಶಿವಗಾಮಿ ಮನೆಗೆ ಹೋದ್ರೆ ಯಾರೂ ನನಗ್ ಮರ್ಯಾದೆ ಕೊಡಲ್ಲ, ನನ್ ಬಗ್ಗೆ ಭಯನೂ ಪಡಲ್ಲ. ಆ ಮನೇಲಿ ಯಾವ್ದಾದ್ರೂ ಒಂದ್ ಹೆಣ ಬೀಳಲೇಬೇಕು. ಆಮೇಲೆ ನಾನು ಆ ಮನೆಗೆ ಹೋಗ್ಬೇಕು. ಆಗ ಆ ಮನೇಲಿ ನನ್ನ ಬಗ್ಗೆ ಒಂದು ಮರ್ಯಾದೆ ಭಯ ಎರಡೂ ಇರುತ್ತೆ. ಅಣ್ಣ, ನೀನ್ ಏನೇ ಮಾಡಿದ್ರು ಪ್ರಾರಂಭದಲ್ಲಿ ನಿನ್ಗೆ ಗೆಲುವು ಸಿಗತ್ತೆ, ಆದ್ರೆ ಕೊನೆದಾಗ ಗೆಲ್ಲೋದು ಅವಳೆ. ಹೀಗೆ ಮಾಡ್ತಾ ಇದ್ರೆ ವಯಸ್ಸಾಗೋವರೆಗೂ ನಮ್ಗೇನು ಮಾಡಕ್ಕಾಗಲ್ಲ. ಅವಳ ಆಸ್ತಿಲಿ ನಮ್ಗೆ ಒಂದು ನಯಾ ಪೈಸನೂ ಸಿಗಲ್ಲ. ಅವಳ ಆಸ್ತಿ ಸಿಗುತ್ತೆ ಅಂತ ನಮ್ ಜೀವನದಲ್ಲಿ ಸುಮಾರು ವರ್ಷ ವೇಸ್ಟ್ ಮಾಡ್ಕೊಂಡಿದೀವಿ. ಈಗ ಆಸ್ತಿನೂ ಸಿಗಲ್ವಲ್ಲ, ಬೇರೆ ಬಿಸ್ನೆಸ್ ಮಾಡಿ ಬದುಕುವಂತ ಮನಸ್ಥಿತಿನೂ ಇಲ್ಲ. ಬೇರೆ ಕೆಲಸ ಮಾಡೋದಕ್ಕೆ ನನ್ ಮೈನೂ ಬಿಡ್ತಾ ಇಲ್ಲ. ಏನಾದ್ರೂ ಮಾಡಿ ಆ ಶಿವಗಾಮಿ ಆಸ್ತಿನ ಹೊಡಿಲೇಬೇಕು. ಇದು ಆದಷ್ಟು ಬೇಗ ಆಗ್ಬೇಕು. ಒಂದೇ ಏಟಿಗೆ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಕೊಲ್ಯಾಪ್ಸ್ ಆಗ್ಬೇಕು. ಇಡೀ ಆಸ್ತಿ ನಮ್ ಕಂಟ್ರೋಲಿಗೆ ಬರ್ಬೇಕು. ಆ ಥರ ಏನಾದ್ರೂ ಪ್ಲಾನ್ ಮಾಡೋಣ. ನಂದಿನಿ ಹೇಳೋದು ಕರೆಕ್ಟ್ ಆಗಿದೆ ಆದಿಗುರು. ನಮ್ ಎಲ್ಲಾರ್ದು ಶಕ್ತಿನ ಬಳಸಿ ದೊಡ್ಡದಾಗಿ ಒಂದೇಟು ಕೊಡ್ಲೇಬೇಕು.